Hi my dear students, welcome to accountancy classes. Today I am discussing about product method interest on drawings. Already previous problems I told each and every aspects. Today this is the special concept of product method, and we know about quarterly. ಸೊ ಅಂದರೆ ಈ ಪದನ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, ಅರ್ಥಾಯ್ತಲ್ಲ, ಕ್ವಾರ್ಟರ್ಲಿ ಅಂತಂದು. ಸೊ ಕ್ವಾರ್ಟರ್ಲಿ ಒಂದು ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು, ಅರ್ಥಾಯ್ತಲ್ಲ, 12 ಮಂತ್ಸ್ ಅಂತ ಕರಿತೀವಿ. ಹಾಗಾದರೆ ಒಂದು ಇಯರ್ಗೆ ಎಷ್ಟು ಕ್ವಾರ್ಟರ್ಲಿ ಆಗ್ತಾವು? 4 ಕ್ವಾರ್ಟರ್ಲಿ ಆಗ್ತಾವೆ, ಅರ್ಥಾಯ್ತಲ್ಲ. ನೆನ್ಪಿಟ್ಕೊಳ್ಳಿ, 3 ತಿಂಗಳಿಗೆ 1 ಕ್ವಾರ್ಟರ್ ಅಂತ ಕರಿತೀವಿ ನಾವು, ಅರ್ಥಾಯ್ತಲ್ಲ. ಸೊ ಹಾಗಾದರೆ ಒಂದು ವರ್ಷಕ್ಕೆ ಎಷ್ಟು ಕ್ವಾರ್ಟರ್ ಆಗ್ತಾವು? 4. ಅದೇ ಹೇಗೆ ಅಂದರೆ ಒಂದು ವರ್ಷಕ್ಕೆ 12 ತಿಂಗಳು, ಅರ್ಥಾಯ್ತಲ್ಲ. ಸೊ ಒಂದು ವರ್ಷಕ್ಕೆ 12 ತಿಂಗಳಾದರೆ 3 ತಿಂಗಳಿಗೆ 1 ಕ್ವಾರ್ಟರ್ ಆದರೆ ಡಿವೈಡೆಡ್ ಬೈ 3 ಮಾಡ್ತೀವಿ ನಾವು. ಎಷ್ಟಾಗುತ್ತೆ? 3 1 3 4 ಅಂದರೆ ಎಷ್ಟು ಕ್ವಾರ್ಟರ್ ಅದು? 4 ಕ್ವಾರ್ಟರ್ ಅದು. ಸೊ ನೆನ್ಪಿಟ್ಕೊಳ್ಳಿ, 1 ಇಯರ್ಗೆ 4 ಕ್ವಾರ್ಟರ್ಸ್ ಆಗ್ತವೆ, ಅರ್ಥಾಯ್ತಲ್ಲ. 3 ತಿಂಗಳಿಗೆ 1 ಕ್ವಾರ್ಟರ್ ಅಂತ ನಾವು ಕರಿತೀವಿ. ಸೊ ಕೆಲವು ಬರುತ್ತೆ ಪ್ರಾಬ್ಲಮಲ್ಲಿ. ಹಾಫ್ ಇಯರ್ ಅಂದರೆ HALF, ಹಾಫ್ ಇಯರ್ ಅಂದರೆ ಅರ್ಧ ವರ್ಷ, ಅರ್ಥಾಯ್ತಲ್ಲ. ಹಾಫ್ ಮಂತ್ ಅಂದರೆ ಅರ್ಧ ತಿಂಗಳು. ಕ್ವಾರ್ಟರ್ಲಿ ಅಂದರೆ 3 ತಿಂಗಳಿಗೆ 1 ಕ್ವಾರ್ಟರ್ ಅಂತ ಕರಿತೀವಿ, ಅರ್ಥಾಯ್ತಲ್ಲ. ಸೊ ಇದು ಕಾನ್ಸೆಪ್ಟ್ ಇದು. ಸೊ ಈ ವರ್ಡನ್ನು ನೆನ್ಪಿಟ್ಕೋಬೇಕು ನೀವು. ಒನ್ ಇಯರಿಗೆ 4 ಕ್ವಾರ್ಟರ್ ಬರ್ತವೆ, 1 ಕ್ವಾರ್ಟರ್ಗೆ 3 ತಿಂಗಳು. ಇದರಲ್ಲಿ ಕ್ವಾರ್ಟರ್ ಮೇಲೆ ಪ್ರಾಬ್ಲಮನ್ನು ಕೇಳ್ತಾರೆ ಕೆಲವು ಟೈಮಲ್ಲಿ ಪ್ರಾಡಕ್ಟ್ ಮೆಥಡನ್ನು. ಏನಂತಂದರೆ ಪ್ರತಿ ಕ್ವಾರ್ಟರಿಗೂ ಕೂಡ ಏನಿರುತ್ತಂದರೆ, ಯಾರಾದರೂ ಒಬ್ಬರು ಅಮೌಂಟ್ ಬಿಡಿಸ್ಕೊಂಡ್ರೆ, ಬಿಗಿನಿಂಗ್ ಬಿಡಿಸ್ಕೊಂಡ್ರೆ ಅಥವಾ ಎಂಡಿಂಗ್ ಬಿಡಿಸ್ಕೊಂಡ್ರೆ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ಒಂದು ವರ್ಷಕ್ಕೆ ಎಷ್ಟು ಕ್ವಾರ್ಟರ್ ಅಂತ ಹೇಳಿದೆ? 4 ಕ್ವಾರ್ಟರ್ ಅಂತ ಹೇಳಿದೆ, ನೆನ್ಪಿಟ್ಕೊಳ್ಳಿ, ಅರ್ಥಾಯ್ತಲ್ಲ. ಕ್ವಾರ್ಟರ್, ಸೊ ಬೇರೆ ವರ್ಡ್ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ, ಅರ್ಥಾಯ್ತಲ್ಲ. ಸೊ ಕ್ವಾರ್ಟರು 1 ಇಯರ್ಗೆ 4 ಕ್ವಾರ್ಟರ್ ಆಗ್ತಾವು. ಹಾಗಾದರೆ ಡೇಟ್ ನೋಡ್ಕೋಬೇಕು ನಾವು. ಡೇಟ್ ಭಾಳ ಇಂಪಾರ್ಟೆಂಟು, ಅರ್ಥ ಆಯ್ತಲ್ಲ. ಸೊ ಯಾವ ರೀತಿಯಾಗಿ ಅಂತಂದರೆ, ಇಲ್ಲಿ ಬಿಗಿನಿಂಗ್ ಆಫ್ ದ ಕ್ವಾರ್ಟರ್ ಅಂತ ಬರ್ತದೆ, ಬಿಗಿನಿಂಗ್. ನೆಕ್ಸ್ಟ್ ಬಿಗಿನಿಂಗ್ ಆಫ್ ದ ಕ್ವಾರ್ಟರ್, ಇನ್ನೊಂದು ಎಂಡಿಂಗ್ ಆಫ್ ದ ಕ್ವಾರ್ಟರ್. ತುಂಬ ಇಂಪಾರ್ಟೆಂಟ್. ಸೊ ಬಿಗಿನಿಂಗ್ ಅಂದರೆ ಪ್ರಾರಂಭದಲ್ಲಿ, ಎಂಡಿಂಗ್ ಅಂದರೆ ಕೊನೆಯಲ್ಲಿ. ಫಾರ್ ಎಕ್ಸಾಂಪಲ್, ಬಿಗಿನಿಂಗ್ ಅಂತಂದರೆ ಒಂದು ತಿಂಗಳಲ್ಲಿ ಬಿಗಿನಿಂಗ್ ಅಂದರೆ 1ನೇ ತಾರೀಕು ಕನ್ಸಿಡರ್ ಮಾಡ್ತೀವಿ, ಕರೆಕ್ಟಾ? ಅದೇ ಎಂಡಿಂಗ್ ಅಂದರೆ 30 ಅಥವಾ 31 ಕನ್ಸಿಡರ್ ಮಾಡ್ತೀವಿ, ತಿಂಗಳ ಎಂಡಲ್ಲಿ ಅಂತ. ನೆನ್ಪಿಟ್ಕೊಳ್ಳಿ, ಒಂದು ತಿಂಗಳಿಗೆ ಮೊದಲನೇ ದಿನ ಬಿಗಿನಿಂಗ್ ಮಂತ್ ಅಂದರೆ 1ನೇ ತಾರೀಕು, ಎಂಡಿಂಗ್ ಮಂತ್ ಅಂದರೆ 30 ಅಥವಾ 31 ಅಥವಾ 29, ಫೆಬ್ರವರಿಯಲ್ಲಿ 28 or 29 ಬರುತ್ತೆ, ಅರ್ಥಾಯ್ತಲ್ಲ. ಸೊ ಇದು ಮಂತ್ ಎಂಡ್ ಇದು, ಅಥವಾ ಮಂತ್ ಬಿಗಿನಿಂಗ್ ಬರೋ ಅಂಥದ್ದು ಇದು. ಇಯರ್ ಬಿಗಿನಿಂಗ್ ಅಂದರೆ 1ನೇ ತಾರೀಕು. ಯಾವಾಗ? ಇನ್ ಕಾಮರ್ಸ್ ಸೆಕ್ಷನ್, ಕಾಮರ್ಸಲ್ಲ ಆದರೆ ಏಪ್ರಿಲ್ 1. ಇಯರ್ ಎಂಡ್ ಆದರೆ 31st ಮಾರ್ಚ್, ನೆನ್ಪಿಟ್ಕೊಳ್ಳಿ, ಅರ್ಥಾಯ್ತಲ್ಲ. ಸೊ ಇದನ್ನ ನಾವು ಕ್ವಾರ್ಟರಲ್ಲಿ ಕೇಳ್ತಾರೆ. ಕ್ವಾರ್ಟರಲ್ಲಿ ಬಿಗಿನಿಂಗ್ ಕ್ವಾರ್ಟರ್ ಡೇಟ್ ಬರೀರಿ. ಒಂದು ವರ್ಷಕ್ಕೆ 4 ಕ್ವಾರ್ಟರ್ ಬರ್ತವು. ಹಾಗಾದರೆ ಬಿಗಿನಿಂಗ್ ಕ್ವಾರ್ಟರು ನೆನ್ಪಿಟ್ಕೊಳ್ಳಿ, ಈ ಡೇಟನ್ನು ಹೆಂಗೆ ಮಾಡ್ಬೇಕನ್ನೋದು ನೆನ್ಪಿಟ್ಕೊಳ್ಳಿ, ಅರ್ಥಾಯ್ತಲ್ಲ. ಪ್ರತಿ ವರ್ಷನೂ ಪ್ರಾರಂಭ ಆಗೋದು ಇಯರ್ ಯಾವಾಗ? 1/4ನೇ ತಿಂಗಳು. ಫಾರ್ ಎಕ್ಸಾಂಪಲ್, ಇಯರು 2019 ಅಂದ್ಕೊಳ್ಳೋಣ, ಅರ್ಥಾಯ್ತಲ್ಲ. 1/4/2019 ಇಯರ್ ಬಿಗಿನಿಂಗ್ ಆಗಿರೋದು. ಇಯರ್ ಎಂಡ್ ಆಗೋದು ಯಾವಾಗ? 31/3/2020. ಇದು ಗೊತ್ತಿದೆ ಅಂದ್ಕೊಳ್ತೀನಿ ಎಲ್ಲರಿಗೆ, ಯಾಕಂದರೆ ಸಾಕಷ್ಟು ಪ್ರಾಬ್ಲಮಲ್ಲಿ, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳ್ಬಿಟ್ಟಿದ್ದೀನಿ. ಇಯರ್ ಬಿಗಿನಿಂಗ್ ಆಗೋದು 1/4 ಎವ್ರಿ ಇಯರ್, ಏಪ್ರಿಲ್ 1 ಎವ್ರಿ ಇಯರ್. ಇಯರ್ ಎಂಡಿಂಗ್ 31 ಮಾರ್ಚ್ ಎವ್ರಿ ಇಯರ್, ಅರ್ಥಾಯ್ತಲ್ಲ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ 2019-20ನೇ ಅಕಾಡೆಮಿಕ್ ಇಯರ್ ತಗೊಂಡ್ರೆ 1/4/2019 ಬಿಗಿನಿಂಗ್ ಆಗುತ್ತೆ, 31/3 2020 ಇಯರ್ ಎಂಡ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ.
ಹಾಗಾದರೆ ಈ ಒಂದು ವರ್ಷದ ಡ್ಯೂರೇಷನ್ನಲ್ಲಿ ಒಂದು ವರ್ಷಕ್ಕೆ ಎಷ್ಟು ಕ್ವಾರ್ಟರ್ ಬರ್ತಾವೆ ಅಂತ ಹೇಳಿದ್ದೆ? 4 ಕ್ವಾರ್ಟರ್ ಬರ್ತಾವು, ನೆನ್ಪಿಟ್ಕೊಳ್ಳಿ. ಅರ್ಥ 3 ತಿಂಗಳಿಗೆ 1 ಕ್ವಾರ್ಟರು. ಹಂಗಾಗಿ 3 ತಿಂಗಳಿಗೆ ಒಂದಾದರೆ 3 4 12, ಅಂದರೆ ವರ್ಷಕ್ಕೆ 4 ಕ್ವಾರ್ಟರ್ ಬರ್ತವು. ಅರ್ಥ ಆಯ್ತಲ್ಲ? ಸೊ ಹಾಗಾದರೆ ಈ ವರ್ಷದ ಡ್ಯೂರೇಷನ್ನಲ್ಲಿ ನಾವು ಕ್ವಾರ್ಟರ್ ಬಿಗಿನಿಂಗ್ ಮತ್ತು ಎಂಡಿಂಗನ್ನು ಬರಿಬೇಕು. ನೆನ್ಪಿಟ್ಕೊಳ್ಳಿ, ಭಾಳ ತುಂಬ ಇಂಪಾರ್ಟೆಂಟ್. 6 ಮಾರ್ಕ್ಸಿಗೆ ಕೇಳಿದರೆ ಹಿಂಗೆ 6 ಮಾರ್ಕ್ಸಿಗೆ ಕೇಳಿದರೆ ಕ್ವಾರ್ಟರ್ ಮೇಲೆ 30% ಜನ ಏನು ಮಾಡ್ತಾರಂದರೆ ಡೇಟ್ ಬರೆಯೋಕ್ಕೆ ಬರಲ್ಲ. ಅರ್ಥ ಆಯ್ತಲ್ಲ? ಸೊ ಕ್ವಾರ್ಟರ್ ಅಂದರೆ 3 ತಿಂಗಳಿಗೆ ಒಂದು ಸರಿ. ಬಿಗಿನಿಂಗ್ ಆಫ್ ದ ಕ್ವಾರ್ಟರ್ ಅಂದರೆ ಇಯರ್ ಬಿಗಿನಿಂಗ್ ಆಗುತ್ತೆ. ಇಯರ್ ಬಿಗಿನಿಂಗ್ ಆದಾಗ ಸೊ ಆಗುವಂತಹ ಡೇಟ್ ಬರಿಬೇಕು ನಾವು. ಅರ್ಥ ಆಯ್ತಲ್ಲ? ಸೊ ಹೆಂಗೆ ಬಿಗಿನಿಂಗಲ್ಲಿ ಫಸ್ಟ್ ಈಗ ಬಿಗಿನಿಂಗ್ ಬರಿತಾ ಇದ್ದೀನಿ 1/4/2019 ಇಯರ್ ಬಿಗಿನಿಂಗ್ ಆಯ್ತಾ? ಇದು 1ನೇ ಕ್ವಾರ್ಟರ್, ಇದು ಫಸ್ಟ್ ಕ್ವಾರ್ಟರು. ನೆನ್ಪಿಟ್ಕೊಳ್ಳಿ, 3 ತಿಂಗಳಿಗೆ 1 ಕ್ವಾರ್ಟರ್ ಅಂತ ಹೇಳಿದ್ದೆ. ಅರ್ಥ ಆಯ್ತಲ್ಲ? 3 ತಿಂಗಳಿಗೆ 1 ಕ್ವಾರ್ಟರ್ ಆದರೆ 4, 5, 6 1 ಕ್ವಾರ್ಟರ್ ಇದು. ಅರ್ಥ ಆಯ್ತಲ್ಲ? 7ನೇ ತಿಂಗಳು ಏನು ಬರುತ್ತಲ್ಲ ಇದು ನೆಕ್ಸ್ಟ್ ಕ್ವಾರ್ಟರಿಗೆ ಹೋಗುತ್ತೆ, ಅಂದರೆ 2ನೇ ಕ್ವಾರ್ಟರಿಗೆ. ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್ 4, 5, 6, 7, 8, 9, 10, 11, 12, 1, 2, 3. ಸೊ ಇಷ್ಟು 12 ತಿಂಗಳು ಇರ್ತಾವೆ ನಮಗೆ. ನೆನ್ಪಿಟ್ಕೊಳ್ಳಿ, ಇನ್ನೂ ಕ್ಲೀನಾಗಿ ಡೀಟೇಲಾಗಿ ಹೇಳ್ಬಿಡ್ತೀನಿ. ನಮಗೆ ಒಂದು ವರ್ಷದಲ್ಲಿ 12 ತಿಂಗಳು ಇರ್ತಾವೆ. ಏಪ್ರಿಲಿಂದ ಬಿಗಿನಿಂಗ್ ಆಗುತ್ತೆ, ಮಾರ್ಚ್ಗೆ ಎಂಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಒಂದು ವರ್ಷಕ್ಕೆ 4 ಕ್ವಾರ್ಟರು, 1 ಕ್ವಾರ್ಟರ್ಗೆ 3 ತಿಂಗಳು. ಹಾಗಾದರೆ ಇದು ಫಸ್ಟ್ ಕ್ವಾರ್ಟರ್, ಇದು ಸೆಕೆಂಡ್ ಕ್ವಾರ್ಟರ್, ಇದು ಥರ್ಡ್ ಕ್ವಾರ್ಟರ್, ಇದು ಫೋರ್ತ್ ಕ್ವಾರ್ಟರು. ನೆನ್ಪಿಟ್ಕೊಳ್ಳಿ, ಕ್ವಾರ್ಟರನ್ನು ನೆನ್ಪಿಟ್ಕೊಳ್ಳಿ. ನಾನು ಯಾಕೆ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ಡೇಟ್ ಅನ್ನಂದರೆ, ಡೇಟ್ ಬರೆಯೋದು ಡೇಟ್ ಕೊಡಲ್ಲ ಪ್ರಾಡಕ್ಟ್ ಮೆಥಡಲ್ಲಿ. ಕ್ವಾರ್ಟರಲ್ಲಿ ಕೇಳಿದರೆ ಬಿಗಿನಿಂಗ್ ಆಫ್ ದ ಕ್ವಾರ್ಟರ್ ಅಥವಾ ಎಂಡಿಂಗ್ ಆಫ್ ದ ಕ್ವಾರ್ಟರ್ ಅಂತಂದು ಕೇಳ್ಬಿಡ್ತಾನೆ. ಅವ ಡೇಟ್ ನೀವೇ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿ, 4ರಿಂದ 4, 5, 6 1 ಕ್ವಾರ್ಟರ್ ಆಗುತ್ತೆ. 7, 8, 9 ಸೆಕೆಂಡ್ ಕ್ವಾರ್ಟರ್. 10, 11, 12ನೇ ತಿಂಗಳು ಥರ್ಡ್ ಕ್ವಾರ್ಟರ್. ಜಾನ್ವರಿ, ಫೆಬ್ರವರಿ, ಮಾರ್ಚ್. ಸೊ ಇದು ಎಷ್ಟಾಯಿತು? 4th ಕ್ವಾರ್ಟರ್ ಆಗುತ್ತೆ. ಒಂದು ವರ್ಷಕ್ಕೆ ಎಷ್ಟು? 4 ಕ್ವಾರ್ಟರ್. ಅರ್ಥ ಆಯ್ತಲ್ಲ? ಇವಾಗ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. 1/4/2019ಕ್ಕೆ ಬಿಗಿನಿಂಗ್ ಆಗುತ್ತೆ, 31/3/2020ಗೆ ಎಂಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಈ ರೀತಿಯಾಗಿ ಕ್ವಾರ್ಟರನ್ನು ಡಿವೈಡ್ ಮಾಡ್ತೀವಿ. ಇಲ್ಲಿ ಬಿಗಿನಿಂಗ್ ಅಂದರೆ ಪ್ರಾರಂಭ ಅಂತ ಕರಿತೀವಿ, ಪ್ರಾರಂಭ. ಎಂಡಿಂಗ್ ಅಂದರೆ ಮುಕ್ತಾಯ ಅಥವಾ ಕೊನೆ ಅಂತ ಕರಿತೀವಿ, ಅಥವಾ ಅಂತಿಮ ಅಂತ ಕರಿತೀವಿ. ಇಲ್ಲಿ ಬಿಗಿನಿಂಗ್ ಆಫ್ ದ ಕ್ವಾರ್ಟರ್ ಡೇಟ್ ಕೇಳಿದರೆ ನಾವು ಡೇಟ್ ಬರಿಬೇಕಾಗುತ್ತೆ. ಬಿಗಿನಿಂಗ್ ಆಫ್ ದ ಕ್ವಾರ್ಟರ್ ನೋಡಿ, 4, 5, 6 ಎಷ್ಟು? 3 ತಿಂಗಳ. ಬಿಗಿನಿಂಗ್ ಅಂದರೆ 4ನೇ ತಿಂಗಳು, 1/4/2019 1 ಕ್ವಾರ್ಟರ್ ಮುಗಿತಾ? ಈ ಸೆಕೆಂಡ್ನೇ ಕ್ವಾರ್ಟರ್ ಅಂದರೆ 2ನೇ ಕ್ವಾರ್ಟರ್ ಬಿಗಿನಿಂಗ್ ಡೇಟ್ ಯಾವುದು ಬರುತ್ತೆ? 7, 8, 9 2ನೇ ಕ್ವಾರ್ಟರ್ ಡೇಟ್ ಇದು. 2ನೇ ಕ್ವಾರ್ಟರ್ ಮಂತ್ ಇವು. 7, 8, 9 ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಅರ್ಥ ಆಯ್ತಲ್ಲ? ನೋಡಿ ಇಲ್ಲಿ ಏಪ್ರಿಲ್, ಮೇ, ಜೂನ್ ಫಸ್ಟ್ ಕ್ವಾರ್ಟರು. ಅದರಲ್ಲಿ ಫಸ್ಟ್ ಬರೋಂಥದ್ದು ಯಾವ ತಿಂಗಳು? ಏಪ್ರಿಲ್ ತಿಂಗಳು. ಏಪ್ರಿಲ್ ತಿಂಗಳಲ್ಲಿ ಫಸ್ಟ್ ಡೇ ಬರೋಂಥದ್ದು ಯಾವುದು? 1ನೇ ತಾರೀಕು. ಹಂಗಾಗಿ 1/4 ಅಂದರೆ 1 ಏಪ್ರಿಲ್ 2019 ಫಸ್ಟ್ ಕ್ವಾರ್ಟರ್, ಅಂದರೆ ಮೊದಲನೇ ಕ್ವಾರ್ಟರು. ಎಷ್ಟು? 3 ತಿಂಗಳು ಮುಗೀತು. 7ರಿಂದ 2ನೇ ಕ್ವಾರ್ಟರ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಸೊ ಇದು ಎಷ್ಟು? 2ನೇ ಕ್ವಾರ್ಟರ್ ಇದು, ಅಂದರೆ 3 ತಿಂಗಳಿಗೆ 1 ಕ್ವಾರ್ಟರ್ ಆಗುತ್ತೆ. ಹಾಗಾದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಇಲ್ಲಿ ಪ್ರಾರಂಭದ ತಿಂಗಳು ಯಾವುದು? 2ನೇ ಕ್ವಾರ್ಟರಲ್ಲಿ ಜುಲೈ ತಿಂಗಳು. ಅರ್ಥ ಆಯ್ತಲ್ಲ? ಅಂದರೆ 7ನೇ ತಿಂಗಳು. ಪ್ರಾರಂಭದ ದಿನಾಂಕ ಯಾವುದು? 1ನೇ ತಾರೀಕು. ಅರ್ಥ ಆಯ್ತಲ್ಲ? ಹಂಗಾದ್ರೆ 1ನೇ ತಾರೀಕು 7ನೇ ತಿಂಗಳು 2019 2ನೇ ಕ್ವಾರ್ಟರ್ ಇದು. ನೆನಪಿಟ್ಕೊಳ್ಳಿ ಕರೆಕ್ಟಾಗಿ. ಸೊ ಇಲ್ಲಿ ಡೇಟ್ ಯಾಕೆ ಬರದೆ? 1/7/2019 ಯಾಕೆ ಬರದೆ ಅಂದರೆ 2ನೇ ಕ್ವಾರ್ಟರಿನ ಡೇಟ್ ಇದು.
ಬಿಗಿನಿಂಗಿಂದು ಅರ್ಥಾಯ್ತಲ್ಲ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಎರಡನೇ ಕ್ವಾರ್ಟರಲ್ಲಿ 3 ತಿಂಗಳು ಬರ್ತವು. ಜುಲೈ ತಿಂಗಳದು ಫಸ್ಟ್ ತಿಂಗಳು ಬರುತ್ತೆ ಎರಡನೇ ಕ್ವಾರ್ಟರಲ್ಲಿ. ಸೊ ಹಂಗಾಗಿ 1 ಜುಲೈ 2019 ಎರಡನೇ ಕ್ವಾರ್ಟರ್, ಇದು ಬಿಗಿನಿಂಗ್. ಇದು ಅರ್ಥಾಯ್ತಲ್ಲ, ನಾವು ಬರಿತಾ ಇರೋದು ಬಿಗಿನಿಂಗ್ ಕ್ವಾರ್ಟರ್ ಇಂದು, ಬಿಗಿನಿಂಗ್ ಕ್ವಾರ್ಟರ್ ಇಂದು, ಬಿಗಿನಿಂಗ್ ಕ್ವಾರ್ಟರ್ ನೆನ್ಪಿಟ್ಕೊಳ್ಳಿ. ಅರ್ಥಾಯ್ತಲ್ಲ. ಈಗ ಎರಡನೇ ಕ್ವಾರ್ಟರ್ ಬರೆದ್ವಿ ಬಿಗಿನಿಂಗ್ ಇಂದು, ಇದು ಎರಡನೇ ಕ್ವಾರ್ಟರ್ ಮುಗೀತು. ಈಗ ಮೂರನೇ ಕ್ವಾರ್ಟರಲ್ಲಿ ಮಂತ್ ಯಾವ್ಯಾವ ಬರ್ತವು? 10, 11, 12 ಅಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್. ಅಂದರೆ ಮೂರನೇ ಕ್ವಾರ್ಟರಲ್ಲಿ ಫಸ್ಟ್ ಬರೋಂತಹ ತಿಂಗಳು ಯಾವುದು? ಅಕ್ಟೋಬರ್. ಅಂದರೆ 10ನೇ ತಿಂಗಳು ಫಸ್ಟ್ ಬರುತ್ತೆ. 10ನೇ ತಿಂಗಳಲ್ಲಿ ಫಸ್ಟ್ ಡೇ ಯಾವುದು? 1. ಅರ್ಥಾಯ್ತಲ್ಲ. ಹಂಗಾಗಿ 1/10/2019 ಇದು ಎಷ್ಟನೇ ಕ್ವಾರ್ಟರ್? ಇದು 3ನೇ ಕ್ವಾರ್ಟರು. ನೆನ್ಪಿಟ್ಕೊಳ್ಳಿ ಡೇಟನ್ನು. ಅರ್ಥಾಯ್ತಲ್ಲ. 3 ಕ್ವಾರ್ಟರ್ ಅದು. ಈಗ 4ನೇ ಕ್ವಾರ್ಟರ್ ಬರ್ತೀನಿ, ಜಾನ್ವರಿ, ಫೆಬ್ರವರಿ, ಮಾರ್ಚ್. ಅರ್ಥಾಯ್ತಲ್ಲ. ಅಂದರೆ 1, 2, 3ನೇ ತಿಂಗಳು. ಈ 3ನೇ ತಿಂಗಳಲ್ಲಿ 3 ತಿಂಗಳಲ್ಲಿ ಫಸ್ಟ್ ಬರೋಂಥ ತಿಂಗಳು ಯಾವುದು? ಜಾನ್ವರಿ. ಜಾನ್ವರಿಯಲ್ಲಿ ಫಸ್ಟ್ ಡೇ ಯಾವ್ದು ಬರುತ್ತೆ? 1ನೇ ತಾರೀಕು ಬರುತ್ತೆ. ಅರ್ಥಾಯ್ತಲ್ಲ. ಹಂಗಾಗಿ 1/1/2019 ಇದು ಎಷ್ಟನೇ ಕ್ವಾರ್ಟರ್? ಇದು 4 ಕ್ವಾರ್ಟರ್ ಆಗುತ್ತೆ. ಅರ್ಥಾಯ್ತಲ್ಲ. ನೆನ್ಪಿಟ್ಕೊಳ್ಳಿ. ಇಲ್ಲಿ ಡಿಸ್ಟೆನ್ಸ್ ಎಷ್ಟಿರುತ್ತೆ ನೋಡಿ, 3 ತಿಂಗಳು ಡಿಸ್ಟೆನ್ಸ್ ಐತಿ. ಅರ್ಥಾಯ್ತಲ್ಲ. 1, 4 ಮತ್ತೆ 4ನೇ ತಿಂಗಳಿದ್ದದ್ದು 7ನೇ ತಿಂಗಳು, 7ನೇ ತಿಂಗಳಿದ್ದದ್ದು 10ನೇ ತಿಂಗಳು, 10ನೇ ತಿಂಗಳಿದ್ದದ್ದು ಮತ್ತೆ 1ನೇ ತಿಂಗಳಿಗೆ ಬರುತ್ತೆ. ಅರ್ಥಾಯ್ತಲ್ಲ. ಮತ್ತೆ 1 ಮತ್ತೆ 4ನೇ ತಿಂಗಳಿಗೆ ಹೋಗುತ್ತೆ. ಅದು ನೆಕ್ಸ್ಟ್ ಇಯರಿನ ಫಸ್ಟ್ ಕ್ವಾರ್ಟರ್ ಆಗುತ್ತೆ. ಅದು ನೆಕ್ಸ್ಟ್ ವರ್ಷಕ್ಕೆ ಹೋಗುತ್ತೆ ಅದು. ಅರ್ಥಾಯ್ತಲ್ಲ. ಸೊ ಇಲ್ಲಿ ಎಷ್ಟು ಕ್ವಾರ್ಟರ್ ಆದವು? 4 ಕ್ವಾರ್ಟರ್ ಆದವು 1 ಇಯರ್ಗೆ. ಅರ್ಥಾಯ್ತಲ್ಲ. ಸೊ ಇದು ಬಿಗಿನಿಂಗ್ ಆಫ್ ದ ಕ್ವಾರ್ಟರ್ ಅಂತ ಕರಿತೀವಿ. ನೋಡಿ ಇಲ್ಲಿ ಯಾವುದಾದ್ರೂ ತಿಂಗಳು ಬಿಟ್ಟೋಗಿದಾನ? ಯಾವುದು ಬಿಟ್ಟೋಗಿಲ್ಲ. 1 ಇಯರಿಗೆ ಎಷ್ಟು ತಿಂಗಳು? 12. ಅರ್ಥಾಯ್ತಲ್ಲ. 4, 5, 6, 7, 8, 9 ಎರಡನೇ ಕ್ವಾರ್ಟರ್, 10, 11, 12 ಮೂರನೇ ಕ್ವಾರ್ಟರ್, 1, 2, 3 4ನೇ ಕ್ವಾರ್ಟರ್. ಇದು ಬಿಗಿನಿಂಗ್ ಡೇಟು. ಅರ್ಥ ಆಯ್ತಲ್ಲ. ಸೊ ಅರ್ಥ ಆಗಿದೆ ಅಂದ್ಕೊಳ್ತೀನಿ. 1/4/2019 ಇದು ಬಿಗಿನಿಂಗು. 4ನೇ ತಿಂಗಳಿದ್ದದ್ದು 3 ತಿಂಗಳು ಗ್ಯಾಪ್ ಆಗಬೇಕು. 4, 5, 6 ಗ್ಯಾಪ್ ಆಗಿದೆನಾ? ನೆಕ್ಸ್ಟ್ ಬರೋದು ಯಾವುದು? 7 ಬರೆದಿನ. 7, 8, 9 ನೆಕ್ಸ್ಟ್ ಬರೋದು ಯಾವುದು? 10. 10ನೇ ತಿಂಗಳು 3ನೇ ಕ್ವಾರ್ಟರಿನ ಫಸ್ಟ್ ಇದು. ಅರ್ಥ ಆಯ್ತಲ್ಲ. 10, 11, 12 3 ತಿಂಗಳು ಗ್ಯಾಪ್ ಆಯ್ತಾ? ನೆಕ್ಸ್ಟ್ ಒಂದು ಯಾವ್ದು ಬರುತ್ತೆ? 1/1/2012. ಸರ್ 13 ಬರಲ್ಲ ಸರ್ ಅಂತ ಕೇಳ್ತಾರೆ. 13ನೇ ತಿಂಗಳು ಇರಲ್ಲ ವರ್ಷಕ್ಕೆ 12 ತಿಂಗಳು. ಅರ್ಥ ಆಯ್ತಲ್ಲ. ಸೊ ಇಷ್ಟಿದು ಬಿಗಿನಿಂಗ್ ಆಫ್ ದ ಕ್ವಾರ್ಟರ್ ಆಗುತ್ತೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಅದಾದಮೇಲೆ ಎಂಡಿಂಗ್ ಕ್ವಾರ್ಟರ್ ಭಾಳ ತುಂಬ ಇಂಪಾರ್ಟೆಂಟ್. ಎಂಡಿಂಗ್ ಕ್ವಾರ್ಟರ್ ಅಂದರೆ ಕೊನೆಯಲ್ಲಿ. ಎಂಡಿಂಗ್ ಕ್ವಾರ್ಟರ್. ಸೊ ಇದು ಭಾಳ ಬರೆದು ಪ್ರಾಕ್ಟೀಸ್ ಮಾಡಿದರೆ ಈ ಡೇಟ್ ಬರುತ್ತೆ. ಅರ್ಥ ಆಯ್ತಲ್ಲ. ಯಾರು ಬರೆದು ಪ್ರಾಕ್ಟೀಸ್ ಮಾಡಲ್ಲೋ, ಬರೀ ನಾನು ಹೇಳಿದ್ದಷ್ಟೇ ಕೇಳ್ತೀನಿ ಅಂತಂದರೆ ಈ ಡೇಟ್ ಮಿಸ್ ಹೊಡೆಯುತ್ತೆ. ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಲ್ಲ. ಬಿಗಿನಿಂಗ್ ಕ್ವಾರ್ಟರ್ ಡೇಟು. ಈಗ ಎಂಡಿಂಗ್ ಕ್ವಾರ್ಟರ್ ಡೇಟು ಒಂದು ತಿಂಗಳಿಗೆ ಎಷ್ಟು ದಿನ ಇರುತ್ತೆ? 30 ದಿನ ಇರುತ್ತೆ. ನೆನ್ಪಿಟ್ಕೊಳ್ಳಿ. 31, 30, 28 ಹಿಂಗಿರುತ್ತೆ. ಅವರೇಜ್ 30 ಇರುತ್ತೆ. ಅರ್ಥ ಆಯ್ತಲ್ಲ. ಒಂದು ತಿಂಗಳಲ್ಲಿ 30 ಇರುತ್ತೆ ಅಂದರೆ 30 ಡೇಸ್ ಇರುತ್ತೆ ಅಂದರೆ ಫಸ್ಟ್ ಬಿಗಿನಿಂಗ್ ಯಾವ್ದು ಬರುತ್ತೆ? 1. ಫಸ್ಟ್ ಬಿಗಿನಿಂಗ್ ಬರೋದು 1, ಲಾಸ್ಟಿಗೆ ಎಂಡಿಂಗ್ ಬರೋದು 30. ಅರ್ಥ ಆಯ್ತಲ್ಲ. 1 ಬಿಗಿನಿಂಗು, 30 ಎಂಡಿಂಗು. ಇದೇ ರೀತಿಯಾಗಿ ಕ್ವಾರ್ಟರಲ್ಲೂ ಅಷ್ಟೇ. ಇದು ಬಿಗಿನಿಂಗ್ ಕ್ವಾರ್ಟರು, ಎಂಡಿಂಗ್ ಕ್ವಾರ್ಟರು ಬರುತ್ತೆ. ಅಂದರೆ ಒಂದು ಕ್ವಾರ್ಟರಿಗೆ ಎಷ್ಟು? 3 ತಿಂಗಳು. ಮೊದಲನೇ ಕ್ವಾರ್ಟರಲ್ಲಿ ಬರುವಂಥ ತಿಂಗಳು ಯಾವುವು? ಒಂದು ಕ್ವಾರ್ಟರಿಗೆ 3 ತಿಂಗಳ. ಮೊದಲನೇ ಕ್ವಾರ್ಟರಿಗೆ ಬರೋದು 4, 5, 6 3 ತಿಂಗಳ. ಇಲ್ಲಿ ನೋಡಿ 4, 5, 6 ಮೊದಲನೇ ಕ್ವಾರ್ಟರಿಗೆ ಬರೋಂಥದ್ದು 3 ತಿಂಗಳು. ಈ 3 ತಿಂಗಳು ಅಂತಂದರೆ ಬಿಗಿನಿಂಗ್ ಕ್ವಾರ್ಟರು 1/4/2019 ಬಿಗಿನಿಂಗ್ ಅಂದರೆ ಇದ್ರ ಎಂಡಿಂಗ್ ಕಂಡು ಹಿಡಿಬೇಕು ನಾವು. ಎಂಡಿಂಗ್ ಕ್ವಾರ್ಟರ್ ಯಾವುದು?
ನೆನ್ಪಿಟ್ಕೊಳ್ಳಿ 1 2 3 ಮೂರನೇ ಕ್ವಾರ್ಟರ್ ಅಂದರೆ 6ನೇ ತಿಂಗಳು. ಸಾರಿ, 1ನೇ ಕ್ವಾರ್ಟರಲ್ಲಿ 6ನೇ ತಿಂಗಳು ಏನಾಗುತ್ತೆ, ಎಂಡಿಂಗ್ ಆಗುತ್ತೆ. ಹಾಗಾದರೆ ಎಂಡಿಂಗ್ ಕ್ವಾರ್ಟರ್ ಯಾವತ್ತು ಅಂತಂದರೆ 31/6/2019. ನೆನಪಿರಿ, ಅರ್ಥ ಆಯ್ತಲ್ಲ? 31/6/2019. ಸೊ ಇದು ಏನಿದು, ಎಂಡಿಂಗ್ ಕ್ವಾರ್ಟರ್ ಇದು. ನೆಕ್ಸ್ಟ್ ಅದಾದಮೇಲೆ ಇದು 30 ಆಗುತ್ತೆ ನೋಡಿ, ನೆನ್ಪಿಟ್ಕೊಳ್ಳಿ. ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಜೂನ್ ಅಂದರೆ 6ನೇ ತಿಂಗಳು. ಸೊ 6ನೇ ತಿಂಗಳು 30ನೇ ತಾರೀಕಿಗೆ ಬರುತ್ತೆ. ಅರ್ಥ ಆಯ್ತಲ್ಲ? 30/6/2019 ಏನಾಗುತ್ತೆ, ಅದು ಎಂಡಿಂಗ್ ಕ್ವಾರ್ಟರ್ ಆಗುತ್ತೆ. ಸರ್ ಅದೇನು ಸರ್ ಡೇಟ್ ಬರೆದ್ರೆ ಅರ್ಥ ಆಗಲಿಲ್ಲ. ಫಸ್ಟ್ ಕ್ವಾರ್ಟರಲ್ಲಿ ಬರೋಂಥವು 3 ತಿಂಗಳು ಯಾವ್ಯಾವು, 4, 5, 6. ಅರ್ಥ ಆಯ್ತಲ್ಲ? ಈ ಕ್ವಾರ್ಟರಲ್ಲಿ 4, 5, 6ನೇ ತಿಂಗಳಲ್ಲಿ ಬಿಗಿನಿಂಗ್ ಅಂತಂದರೆ 4ನೇ ತಿಂಗಳು ಬರುತ್ತೆ. ಅರ್ಥ ಆಯ್ತಲ್ಲ? ಬಿಗಿನಿಂಗ್ ಅಂದರೆ 4ನೇ ತಿಂಗಳು ಬರುತ್ತೆ. ನೆನ್ಪಿಟ್ಕೊಳ್ಳಿ, 1ನೇ ತಾರೀಕು 4ನೇ ತಿಂಗಳು ಬಿಗಿನಿಂಗ್ ಇದು ಅಂದರೆ ಪ್ರಾರಂಭದಲ್ಲಿ. ಎಂಡಿಂಗ್ ಅಂದರೆ ಕೊನೆಯದು. 4, 5, 6ರಲ್ಲಿ ಕೊನೆಯದು ಬರೋಂಥ ತಿಂಗಳು ಯಾವುದು, 6ನೇ ತಿಂಗಳು. 6ನೇ ತಿಂಗಳು ಕೊನೆಯ ದಿನ ಯಾವುದು, 30. ನೆನ್ಪಿಟ್ಕೊಳ್ಳಿ, ಇದು ಎಂಡಿಂಗ್ ಡೇಟು. ಮೊದಲನೇ ಕ್ವಾರ್ಟರ್ನ ಎಂಡಿಂಗ್ ಡೇಟ್ 30/6/2019. ಇದು ಮೊದಲನೇ ಕ್ವಾರ್ಟರ್ನ ಎಂಡಿಂಗ್ ಡೇಟ್. ಅರ್ಥ ಆಯ್ತಲ್ಲ? ಇದು ಫಸ್ಟ್ ಕ್ವಾರ್ಟರ್ ಎಂಡಿಂಗ್ ಡೇಟ್ ಇದು, ನೆನ್ಪಿಟ್ಕೊಳ್ಳಿ. ಸೊ ಇದು ಫಸ್ಟ್ ಕ್ವಾರ್ಟರ್ ಮುಗೀತು, 4, 5, 6 ಫಿನಿಶ್. ನೆಕ್ಸ್ಟ್ ಸೆಕೆಂಡ್ನೇ ಕ್ವಾರ್ಟರ್ ಬರುತ್ತೆ. ಸೆಕೆಂಡ್ನೇ ಕ್ವಾರ್ಟರಲ್ಲಿ ಎಷ್ಟು ತಿಂಗಳು ಬರ್ತಾವು, 7, 8, 9. ಅರ್ಥ ಆಯ್ತಾ? ಹಾಗಾದರೆ ಸೆಕೆಂಡ್ನೇ ಕ್ವಾರ್ಟರಲ್ಲಿ 3 ತಿಂಗಳು ಬರ್ತವು. ಮೊದಲನೇ ತಿಂಗಳು ಯಾವುದದು, ಬಿಗಿನಿಂಗು ಮೊದಲನೇ ತಿಂಗಳು 7ನೇ ತಿಂಗಳು. 7ನೇ ತಿಂಗಳಲ್ಲಿ ಮೊದಲನೇ ದಿನ ಯಾವುದು, 1ನೇ ತಾರೀಕು. 1/7/2019 ಬಿಗಿನಿಂಗ್ ಆಯ್ತಾ? ಸೆಕೆಂಡ್ ಕ್ವಾರ್ಟರಲ್ಲಿ 7, 8, 9 3 ತಿಂಗಳು ಬರ್ತವೆ. ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಹಾಗಾದರೆ ಸೆಕೆಂಡ್ನೇ ಕ್ವಾರ್ಟರಲ್ಲಿ ಕೊನೆಯ ತಿಂಗಳು ಯಾವುದು, 9ನೇ ತಿಂಗಳು. ನೆನ್ಪಿಟ್ಕೊಳ್ಳಿ, 9ನೇ ತಿಂಗಳು ಅಂದರೆ 9ನೇ ತಿಂಗಳಲ್ಲಿ ಕೊನೆಯ ದಿನ ಯಾವುದು ಅಂತ ನೆನ್ಪಿಟ್ಕೊಳಕು. ಸೊ 30 ಅಥವಾ 31 ನೋಡ್ಕೋಬೇಕು. ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂದರೆ 30 ಬರುತ್ತೆ. 30/9/2019 ಅಂದರೆ 2ನೇ ಕ್ವಾರ್ಟರ್ ಅಂದರೆ ಸೆಕೆಂಡ್ ಕ್ವಾರ್ಟರ್ನ ಎಂಡಿಂಗ್ ಡೇಟ್. ನೆನ್ಪಿಟ್ಕೊಳ್ಳಿ, ಅರ್ಥ ಆಯ್ತಲ್ಲ? ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಸೆಕೆಂಡ್ ಕ್ವಾರ್ಟರಲ್ಲಿ ಬರೋಂಥದ್ದು 3 ತಿಂಗಳು, 7, 8, 9. ಅರ್ಥ ಆಯ್ತಲ್ಲ? ಸೊ ಇದರಲ್ಲಿ ಬಿಗಿನಿಂಗ್ ಅಂತ ಕೇಳಿದರೆ 7ನೇ ತಿಂಗಳು ಬರುತ್ತೆ. ಸೊ 7ನೇ ತಿಂಗಳು 1ನೇ ತಾರೀಕು, ಅದು ಸೆಕೆಂಡ್ನೇ ಕ್ವಾರ್ಟರ್ ಬಿಗಿನಿಂಗ್ ಡೇಟು. ಎಂಡಿಂಗ್ ಡೇಟು ಅಂತಂದರೆ 9ನೇ ತಿಂಗಳು ಬರುತ್ತೆ, 30ನೇ ತಾರೀಕು ಬರುತ್ತೆ. ಹಂಗಾಗಿ 30/9/2019 ಸೆಕೆಂಡ್ ಕ್ವಾರ್ಟರ್ ಎಂಡಿಂಗ್ ಡೇಟು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಥರ್ಡ್ ಕ್ವಾರ್ಟರ್. ಥರ್ಡ್ ಕ್ವಾರ್ಟರಲ್ಲಿ 3 ತಿಂಗಳು ಬರ್ತವೆ. ಪ್ರತಿ ಕ್ವಾರ್ಟರಲ್ಲಿ 3 ತಿಂಗಳು ಬರೋದು. ಥರ್ಡ್ ಕ್ವಾರ್ಟರಲ್ಲಿ 3 ತಿಂಗಳು ಬರ್ತವೆ. ಯಾವ್ಯಾವು ಅಂದರೆ 10 ಅಂದರೆ ಅಕ್ಟೋಬರ್, 11 ನವಂಬರ್, ಡಿಸೆಂಬರ್ 12 ಅಂದರೆ 3 ತಿಂಗಳು ಬರ್ತವೆ. ಅರ್ಥ ಆಯ್ತಲ್ಲ? 10ನೇ ತಿಂಗಳು ಅಂದರೆ ಅಕ್ಟೋಬರ್ 1ನೇ ತಾರೀಕು, ಅದು ಥರ್ಡ್ ಕ್ವಾರ್ಟರ್ನ ಬಿಗಿನಿಂಗ್ ಡೇಟ್. ಅದು ನೋಡಿ 1/10/2019 ಅಂದರೆ ಥರ್ಡ್ ಕ್ವಾರ್ಟರ್ನ ಬಿಗಿನಿಂಗ್ ಡೇಟ್. ಯಾಕಂದರೆ 3ನೇ ಕ್ವಾರ್ಟರಲ್ಲಿ ಫಸ್ಟ್ ಬರೋಂಥದ್ದು 10ನೇ ತಿಂಗಳು 1ನೇ ತಾರೀಕು ಬಿಗಿನಿಂಗ್. ಈ 3ನೇ ಕ್ವಾರ್ಟರಲ್ಲಿ 3 ತಿಂಗಳು ಬರ್ತವು, 10, 11, 12. ಅದರಲ್ಲಿ ಎಂಡಿಂಗ್ ಡೇಟು ಎಂಡಿಂಗ್ ತಿಂಗಳು ಅಂದರೆ ಕೊನೆಯ ತಿಂಗಳು ಯಾವುದು, 12ನೇ ತಿಂಗಳು. ಅರ್ಥ ಆಯ್ತಲ್ಲ? 12ನೇ ತಿಂಗಳಲ್ಲಿ ಕೊನೆಯ ದಿನ ಯಾವುದು, 31. ನೆನಪಿರಲಿ. ಅರ್ಥ ಆಯ್ತಲ್ಲ? 31/12/2019
2019 ಇದು ಥರ್ಡ್ ಕ್ವಾರ್ಟರ್ನ ಎಂಡಿಂಗ್ ಡೇಟು. ಅರ್ಥ ಆಯ್ತಲ್ಲ? ನೋಡಿ, ಬಿಗಿನಿಂಗ್ ಡೇಟ್ ಇದು ಥರ್ಡ್ ಕ್ವಾರ್ಟರ್ ಎಂಡಿಂಗ್ ಡೇಟು. 12ನೇ ತಿಂಗಳು ಕೊನೆ ತಿಂಗಳು ಅಂತ ಬರ್ತೀನಿ ಥರ್ಡ್ ಕ್ವಾರ್ಟರಲ್ಲಿ, ಹಂಗಾಗಿ 12ನೇ ತಿಂಗಳು ಕೊನೆಯ ದಿನ ಕನ್ಸಿಡರ್ ಮಾಡಬೇಕು. ಸರ್ 12ನೇ ತಿಂಗಳು 1ನೇ ತಾರೀಕು ಕನ್ಸಿಡರ್ ಮಾಡ್ಬೋದಲ್ಲ ಸರ್? ಮಾಡೋಂಗಿಲ್ಲ. ಎಂಡಿಂಗ್ ಆಗಿರೋದ್ರಿಂದ, ಕ್ವಾರ್ಟರ್ ಎಂಡಿಂಗ್ ಆಗಿರೋದ್ರಿಂದ ಕ್ವಾರ್ಟರ್ ಮುಕ್ತಾಯ ಆಗೋದು ಯಾವಾಗ? 31ನೇ ತಾರೀಕು 12ನೇ ತಿಂಗಳಿಗೆ ಥರ್ಡ್ ಕ್ವಾರ್ಟರ್ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಕ್ವಾರ್ಟರ್ ಬರೋಂಥದ್ದು 4ನೇ ಕ್ವಾರ್ಟರ್ ಬರುತ್ತೆ. ಅರ್ಥ ಆಯ್ತಲ್ಲ? 4ನೇ ಕ್ವಾರ್ಟರಲ್ಲಿ ಎಷ್ಟು ತಿಂಗಳು ಬರ್ತವೆ? 3 ತಿಂಗಳು. ಯಾವ್ಯಾವು? ಜಾನ್ವರಿ, ಫೆಬ್ರವರಿ, ಮಾರ್ಚ್. ಅಂದರೆ 1, 2, 3 ಇಷ್ಟು 3 ತಿಂಗಳು ಬರ್ತವೆ. ಅರ್ಥ ಆಯ್ತಲ್ಲ? 1, 2, 3 ಈ ತಿಂಗಳಲ್ಲಿ ಮೊದಲನೇ ತಿಂಗಳು ಬರೋದು ಯಾವುದು? 1ನೇ ತಿಂಗಳು, ಅಂದರೆ ಜಾನ್ವರಿ. ಅರ್ಥ ಆಯ್ತಲ್ಲ? ಈ ಜಾನ್ವರಿಯಲ್ಲಿ ಮೊದಲನೇ ದಿನ ಯಾವುದು? 1ನೇ ತಾರೀಕು, ಅಂದರೆ 1/1/2019 ಅಂದರೆ ಮೊದಲನೇ ಅಂದರೆ ಫೋರ್ತ್ ಕ್ವಾರ್ಟರ್ ಇದು, ಬಿಗಿನಿಂಗ್ ಡೇಟ್ ಇದು. ಹಾಗಾದರೆ ಫೋರ್ತ್ ಕ್ವಾರ್ಟರಲ್ಲಿ ಎಂಡಿಂಗ್ ಡೇಟು ಯಾವುದು ಅಂತಂದು ಕೇಳಿದರೆ, ಫೋರ್ತ್ ಕ್ವಾರ್ಟರಲ್ಲಿ 3 ತಿಂಗಳು ಬರ್ತವು. 1, 2, 3 ಅಂದರೆ ಜಾನ್ವರಿ, ಫೆಬ್ರವರಿ, ಮಾರ್ಚು. ಎಂಡಿಂಗ್ ಡೇಟ್ ಅಂದರೆ 31 ಬರುತ್ತೆ. ಅಂದರೆ 3ನೇ ತಿಂಗಳು ಕೊನೆಗಿರೋದು ಯಾವುದು? 3ನೇ ತಿಂಗಳು. 3ನೇ ತಿಂಗಳು 31ನೇ ತಾರೀಕು 4ನೇ ಕ್ವಾರ್ಟರ್ನ ಎಂಡಿಂಗ್ ಡೇಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ನೆನ್ಪಿಟ್ಕೊಳ್ಳಿ. 31/3/2020 ಬರುತ್ತಿಲ್ಲ, 19 ಬರಲ್ಲ. ಡಿಸೆಂಬರ್ ಆಗಿಂದೆ 2019 ಡಿಸೆಂಬರ್ ಆಗಿಂದ ಏನು ಬರುತ್ತೆ? ಜಾನ್ವರಿ ಬರುತ್ತೆ, ಫೆಬ್ರವರಿ, ಮಾರ್ಚ್ ಬರುತ್ತೆ. ಯಾವುದು? ಯಾವ ವರ್ಷ? 2020 ಆಗುತ್ತೆ. ಅರ್ಥ ಆಯ್ತಲ್ಲ? 31/3/2020 ಇದು ಫೋರ್ತ್ ಕ್ವಾರ್ಟರ್ ಎಂಡಿಂಗ್ ಡೇಟ್ ಇದು. ಅರ್ಥ ಆಯ್ತಲ್ಲ? ನೆನ್ಪಿಟ್ಕೊಳ್ಳಿ. ಇದು ಬಿಗಿನಿಂಗ್ ಡೇಟು, ಇದು ಎಂಡಿಂಗ್ ಡೇಟ್ ಕ್ವಾರ್ಟರ್ಗೆ. ಒಂದು ವರ್ಷಕ್ಕೆ ಎಷ್ಟು ಕ್ವಾರ್ಟರ್ ಬರ್ತವು? 4 ಕ್ವಾರ್ಟರ್ ಬರ್ತವು. ಬಿಗಿನಿಂಗ್ ಕ್ವಾರ್ಟರ್ ಅಂತಂದರೆ 1, 4 ಬರುತ್ತೆ, 1, 7 ಬರುತ್ತೆ, 1, 10 ಬರುತ್ತೆ, 1, 1 ಬರುತ್ತೆ. ಇಯರ್ ಅವ್ರು ಯಾವ್ದು ಕೊಟ್ಟಿರ್ತಾರೋ ಅದು. ಅರ್ಥ ಆಯ್ತಲ್ಲ? ಎಂಡಿಂಗ್ ಡೇಟ್ ಅಂತಂದರೆ 30/6 ಬರುತ್ತೆ, 30/9 ಬರುತ್ತೆ, 31/12 ಬರುತ್ತೆ, 31/3 ಬರುತ್ತೆ. ಇಷ್ಟು ಇದು ಎಂಡಿಂಗ್ ಡೇಟ್. ಅಂದರೆ ಒಂದು ವರ್ಷದಲ್ಲಿ 4 ಕ್ವಾರ್ಟರ್ ಇರುತ್ತೆ. ಒಂದು ಕ್ವಾರ್ಟರ್ಗೆ 3 ತಿಂಗಳು, ವರ್ಷಕ್ಕೆ ಟೋಟಲಿ 4 ಕ್ವಾರ್ಟರ್ ಬರ್ತವೆ. ಅರ್ಥ ಆಯ್ತಲ್ಲ? ಸೊ ಇದರಲ್ಲಿ ಪ್ರಾಬ್ಲಮ್ ಪ್ರಾಡಕ್ಟ್ ಮೆಥಡಲ್ಲಿ ಕೇಳ್ತಾನೆ, ಆಸ್ಕಿಂಗ್ ಐದರ್ ಬಿಗಿನಿಂಗ್ ಆರ್ ಎಂಡಿಂಗ್ ಕ್ವಾರ್ಟರ್. ಅಂದರೆ ಬಿಗಿನಿಂಗ್ ಕ್ವಾರ್ಟರ್ ಆದರೂ ಕೇಳ್ಬೋದು, ಅಥವಾ ಎಂಡಿಂಗ್ ಕ್ವಾರ್ಟರಲ್ಲಾದರೂ ಕೇಳೋಂಥ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಲ್ಲ? ಡೇಟ್ ಮಾತ್ರ ಕನ್ಫರ್ಮ್ ಆಗಿರಬೇಕು. ಸೊ ಇದರಲ್ಲಿ ಪ್ರಾಬ್ಲಮ್ ಎಲ್ಲರೂ ಮಾಡ್ತಾರೆ. ಡೇಟ್ ಯಾರು ಪಕ್ಕ ಪರ್ಫೆಕ್ಟಾಗಿರ್ತಾರೋ ಅವ್ರು 6 ಮಾರ್ಕ್ಸ್ ತೊಗೊಳ್ತಾರೆ. ಅರ್ಥ ಆಯ್ತಲ್ಲ? ಹಂಗಾಗಿ ಡೇಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಡೇಟನ್ನು ನಾವು ಏನು ಮಾಡಬೇಕು ಅಂತಂದರೆ, ಈ ಡೇಟ್ ಚೇಂಜ್ ಆಗಲ್ಲ ಬಿಗಿನಿಂಗು ಮತ್ತು ಎಂಡಿಂಗಿಂದು. ಹಂಗಾಗಿ ಈ ಡೇಟನ್ನು ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ಇದು ಇಷ್ಟು ಕ್ವಾರ್ಟರ್ ಬಗ್ಗೆ, ಅಂದರೆ ಬಿಗಿನಿಂಗ್ ಕ್ವಾರ್ಟರು ಮತ್ತು ಎಂಡಿಂಗ್ ಕ್ವಾರ್ಟರ್ ಬಗ್ಗೆ ಹೇಳಿದ್ದು. ನೆಕ್ಸ್ಟ್ ಏನು ಮಾಡ್ಬೇಕೀಗ? ಪ್ರಾಬ್ಲಮ್ ಮಾಡಬೇಕು. ಯಾವುದ್ರ ಮೇಲೆ? ಕ್ವಾರ್ಟರ್ ಮೇಲೆ. ಅರ್ಥ ಆಯ್ತಲ್ಲ? ಸೊ ಇವಾಗ ಕೊಟ್ಟಿರೋಂಥ ಪ್ರಾಬ್ಲಮ್ ಏನಿದೆ ಅಂತ ನೋಡ್ಕೋಬೇಕು. ಫಸ್ಟ್ ಇಲ್ಲಿ ಪ್ರಾಬ್ಲಮ್ ಇದೆ ಇಲ್ಲಿ. ಸೊ ಪ್ರಾಬ್ಲಮ್ ಓದ್ತಾ ಹೋಗ್ತೀನಿ, ಫಸ್ಟ್ ತಿಳ್ಕೊಳ್ಳಿ. ನೇತ್ರಾವತಿ ಆ್ಯಂಡ್ ಶರಾವತಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ sharing profit and losses in the ratio of 3:2. Netravati withdraw rupees 4,000 quarterly. At the beginning of each quarter, calculate interest on drawings at 9% PA per annum for the year ending 31/3/2019 under product method. ಇಷ್ಟು ಕೊಟ್ಟಿದ್ದಾನೆ ಪ್ರಾಬ್ಲಮಲ್ಲಿ. ತುಂಬ ಈಸಿ ಇರೋ ಅಂಥದ್ದು. ಡೇಟ್ ನಿಮಗೆ ಪಕ್ಕ ಪರ್ಫೆಕ್ಟಾಗಿ ಬರೆಯೋಕ್ಕೆ ಬಂತು ಅಂತಂದರೆ 100% ನೀವು ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡಿಬಿಡ್ತೀರ. ಅರ್ಥ ಆಯ್ತಲ್ಲ? ಸೊ ಈ ಪ್ರಾಬ್ಲಮ್ ನೋಡಬೇಕು. ಪ್ರಾಬ್ಲಮ್ ಏನು ಕೊಟ್ಟಿರೋದು? ನೇತ್ರಾವತಿ ಮತ್ತು ಶರಾವತಿ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ. ಅರ್ಥ ಆಯ್ತಲ್ಲ? ಸೊ ಅವ್ರು ಬಿಸ್ನೆಸ್ ಮಾಡ್ತಾ ಇರ್ತಾರಂದರೆ ಅವ್ರ ಬಿಸ್ನೆಸ್ಸಿಗೆ ಅವರೇ ಹೀರೋಯಿನ್ಗಳು. ಅರ್ಥ ಆಯ್ತಲ್ಲ? ಸೊ ಯಾರ್ಯಾರು? ನೇತ್ರಾವತಿ ಮತ್ತು ಶರಾವತಿ ಅವರು. ಸೊ ಪಾರ್ಟ್ನರ್ಶಿಪ್ ಮಾಡ್ತಾ ಇರ್ತಾರೆ, ಅಂದರೆ ಪಾರ್ಟ್ನರ್ಸ್ ಆಗಿರ್ತಾರೆ. ಸೊ ಪ್ರಾಫಿಟ್ ಬರಲಿ ಅಥವಾ ಲಾಸ್ ಬರಲಿ 3:2 ರೇಷಿಯೋ ಪ್ರಕಾರ
ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕಂತಂದು ಪಾರ್ಟ್ನರ್ಶಿಪ್ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿರ್ತಾರೆ, ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಇಟ್ ಮೇ ಬಿ ಓರಲ್ ಆರ್ ರಿಟರ್ನ್. ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಈಸ್ ಡ್ಯಾಶ್ ಅಂತ ಕೇಳ್ತಾರೆ. ನಾನು ಪಾರ್ಟ್ನರ್ಶಿಪ್ ಡೀಡಲ್ಲಿ ಹೇಳಿದ್ದೆ. ಸೊ ಆಪ್ಷನ್ ಎ ರಿಟರ್ನ್, ಆಪ್ಷನ್ ಬಿ ಓರಲ್, ಆಪ್ಷನ್ ಸಿ ರಿಟರ್ನ್ ಆರ್ ಓರಲ್, ಆಪ್ಷನ್ ಡಿ ನನ್ ಆಫ್ ದ ಎಬವ್. But suitable answer is written and oral. Present days the partnership deed consider written agreement. ಆಯ್ತಲ್ಲ. ಸೊ ನೇತ್ರಾವತಿ ವಿತ್ಡ್ರಾ ₹4,000 ಕ್ವಾರ್ಟರ್ಲಿ ಅಂದರೆ ನೇತ್ರಾವತಿ ಅವರು 4,000 ರೂಪಾಯಿಯನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಆಯ್ತಲ್ಲ. ಹೆಂಗೆ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ? ಕ್ವಾರ್ಟರ್ಲಿ ಅಂದರೆ 3 ತಿಂಗಳಿಗೆ ಒಂದು ಸಲ. ಅದೇನು ಬಿಗಿನಿಂಗೋ ಎಂಡಿಂಗೋ ನೋಡಬೇಕು. ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ ಅಂದರೆ ಪ್ರತಿ ಕ್ವಾರ್ಟರಿನ ಮೊದಲನೆಯ ದಿನದಂದು ನೇತ್ರಾವತಿ ಅವರು 4,000 ರೂಪಾಯಿಯನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ, ಬಿಡಿಸ್ಕೊಂಡಿದ್ದಾರೆ, ಪರ್ಸನಲ್ ಯೂಸ್ ಮಾಡ್ಕೊಂಡಿದ್ದಾರೆ. ಅರ್ಥಾಯ್ತಲ್ಲ. ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಟ್ 9% ಪರ್ ಆನಮ್. ಅಂದರೆ ಅವರು ವಿತ್ಡ್ರಾ ಮಾಡ್ಕೊಂಡಿರೋಂತಹ ಅಮೌಂಟಿಗೆ 9% ಬಡ್ಡಿಯನ್ನು ಅಂದರೆ ಇಂಟ್ರೆಸ್ಟನ್ನು ಕೊಡಬೇಕು ಡ್ರಾಯಿಂಗ್ಸಿಗೆ. ಡ್ರಾಯಿಂಗ್ಸ್ ಅಂದರೆ ಪರ್ಸನಲ್ ಯೂಸ್ ಮಾಡ್ಕೊಂಡಿರೋಂತಹ ಅಮೌಂಟಿಗೆ 9% ಬಡ್ಡಿಯನ್ನು ಬಿಸ್ನೆಸ್ಸಿಗೆ ಕೊಡಬೇಕು ಅಂತಂದು ಹೇಳಿದ್ದಾರೆ. ಫಾರ್ ದ ಇಯರ್ ಎಂಡಿಂಗ್ ಆಗೋದು ಯಾವಾಗ? 31/3/2019 ಅಂತ ಹೇಳಿದ್ದಾನೆ. ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂದರೆ ಪ್ರಾಡಕ್ಟ್ ಮೆಥಡಲ್ಲಿ ಬಡ್ಡಿಯನ್ನು ಎಷ್ಟಾಗುತ್ತೆ ಕಂಡಿಡಿರಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಾವೇನು ಮಾಡಬೇಕು? ಫಸ್ಟು ಯಾವುದೇ ಪ್ರಾಬ್ಲಮ್ ಮಾಡ್ತಿದ್ದೀವಿ ಅಂದರೆ ಹೆಡ್ಲೈನ್ ಬರ್ಕೋಬೇಕು. ಅರ್ಥಾಯ್ತಲ್ಲ. ಸೊ ಇಲ್ಲಿ ಕೇಳಿರೋದೇನು? ಪ್ರಾಡಕ್ಟ್ ಮೆಥಡಲ್ಲಿ ಕೇಳಿದ್ದಾನೆ. ಸೊ ಏನು ಕಂಡಿಡಿಯ ಕೇಳಿರೋದು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು. ಹಂಗಾಗಿ ನಾವು ಹೆಡ್ಲೈನ್ ಬರ್ಕೊಳ್ತೀವಿ. ಏನಂತಂದರೆ ಕ್ಯಾಲ್ಕುಲೇಷನ್ ಇಂಟ್ರೆಸ್ಟ್ ಆನ್ drawings under ಪ್ರಾಡಕ್ಟ್ ಮೆಥಡಲ್ಲಿ ನಾವು ಬಡ್ಡಿಯನ್ನು ಕಂಡುಹಿಡಿತೀವಿ. ಫಸ್ಟ್ ಈಗ ಕಾಲಮ್ ಎಳ್ಕೋಬೇಕು. ಎಷ್ಟು ಕಾಲಮ್ ಬರ್ತಾವು ಅಂತ ಹೇಳಿದ್ದೆ? 4 ಕಾಲಮ್ ಬರ್ತಾವು. ಫಸ್ಟ್ ಏನು? ಡೇಟು, ಎರಡನೇದು ಅಮೌಂಟು, ಮೂರನೇದು ಮಂತು, ನಾಲ್ಕನೇದು ಪ್ರಾಡಕ್ಟು. ಅರ್ಥಾಯ್ತಲ್ಲ. ಸೊ ಈ ರೀತಿಯ ಕಾಲಮ್ ಹೇಳ್ಕೊಳ್ತೀವಿ. ಫಸ್ಟ್ ಕಾಲಮ್ ನೇಮ್ ಬರ್ಕೊಳ್ತೀವಿ. ಏನು? ಡೇಟು, ನೆಕ್ಸ್ಟು ಅಮೌಂಟು, ನೆಕ್ಸ್ಟ್ ಮಂತು, ನೆಕ್ಸ್ಟ್ ಪ್ರಾಡಕ್ಟ್. ಈ ರೀತಿಯಾಗಿ ಬರ್ಕೊಂಡ್ವಾ? ಫಸ್ಟ್ ನಾವೇನು ಮಾಡ್ತೀವಿ? ಡೇಟು. ನೋಡಿ ಇಲ್ಲಿ ಡೇಟ್ ಅವ್ರು ಕೊಟ್ಟಿಲ್ಲ. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಅವರೇ ಡೇಟ್ ಕೊಟ್ಬಿಡೋರು, ಡೇಟ್ ಬರ್ಕೊಳ್ತಿದ್ವಿ. ಅಮೌಂಟ್ ಅವರೇ ಕೊಡೋರು. ಮಂತ್ ಕ್ಯಾಲ್ಕುಲೇಟ್ ಮಾಡಿದರೆ ಪ್ರಾಡಕ್ಟ್ ಆಟೋಮೆಟಿಕ್ಲಿ ಮಲ್ಟಿಪಲ್ ಮಾಡಿದರೆ ಪ್ರಾಡಕ್ಟ್ ಸಿಕ್ಬಿಡೋದು. ಫಾರ್ಮುಲಾ ಅಪ್ಲೈ ಮಾಡಿ ಆನ್ಸರ್ ಕಂಡು ಹಿಡಿತಿದ್ವಿ. ಬಟ್ ಹಿಂಗೆ ಕೊಟ್ಟಾಗ ಡೇಟನ್ನು ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಇಷ್ಟೊತ್ತು ನಾ ಹೇಳಿದೆ ಬಿಗಿನಿಂಗ್ ಡೇಟ್ ಯಾವತ್ತು. ಇಲ್ಲಿ ಇಯರ್ ಎಂಡಿಂಗ್ ನೋಡ್ಕೋಬೇಕು. ಇಯರ್ ಎಂಡ್ ಆಗಿರೋದು 31/3/2019 ಅಂತ ಹೇಳಿದ್ದಾನೆ. ಅಂದರೆ ಇಯರ್ ಎಂಡ್ ಆಗಿರೋದು ಎಂಡಿಂಗ್ ಡೇಟ್ ಯಾವಾಗ? 31/3/2019. ಅಂದರೆ ಬಿಗಿನಿಂಗ್ ಆಗಿರೋದು ಯಾವಾಗ? 1 ವರ್ಷ ಹಿಂದೆ ಹೋಗ್ಬೇಕು. ಅರ್ಥಾಯ್ತಲ್ಲ. ಸೊ ಬಿಗಿನಿಂಗ್ ಆಗಿರೋದು 1/4/2018 ಇಷ್ಟೇ ಇದೆ. ಅರ್ಥಾಯ್ತಲ್ಲ. ಸೊ ಇವಾಗ ನೋಡ್ಕೊಳ್ಳಿ. ಇವಾಗ ಇಯರ್ ಬಿಗಿನಿಂಗು ಎಂಡಿಂಗ್ ಡೇಟ್ ಡ್ಯೂರೇಷನ್ ಗೊತ್ತಾಯ್ತು. ಇವಾಗ ಇಲ್ಲಿ ಪ್ರಾಡಕ್ಟ್ ಮೆಥಡಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೇಳಿದ್ದಾನೆ ಕ್ವಾರ್ಟರ್ಲಿ. ಅದು ಬಿಗಿನಿಂಗ್ ಕ್ವಾರ್ಟರ್ಲಿ ಕೇಳಿದ್ದಾನೆ. ಅರ್ಥಾಯ್ತಲ್ಲ. ಒಂದು ಕ್ವಾರ್ಟರ್ಗೆ 3 ತಿಂಗಳು ಅಂತ ಹೇಳಿದ್ದೆ. ಸೊ ಇವಾಗ ಬಿಗಿನಿಂಗ್ ಕ್ವಾರ್ಟರ್ ಅಂದರೆ 1/4/2018. ಇದು ಬಿಗಿನಿಂಗ್ ಕ್ವಾರ್ಟರ್, ಫಸ್ಟ್ ಕ್ವಾರ್ಟರ್. ಅರ್ಥಾಯ್ತಲ್ಲ. ಸೊ ಅಮೌಂಟ್ ಎಷ್ಟು ಹೇಳಿದ್ದಾನೆ? 4,000. ಎಲ್ಲ ಕ್ವಾರ್ಟರಿಗೂ ಅಷ್ಟೇ 4,000ನೇ. ಪ್ರತಿ ಬಿಗಿನಿಂಗ್ ಆಫ್ ದ ಕ್ವಾರ್ಟರಲ್ಲಿ ಎಷ್ಟು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ? 4,000 ಅಂತ ಹೇಳಿದ್ದಾನೆ. ನೋಡಿ ಸೆಂಟೆನ್ಸನ್ನು
ಪರ್ಫೆಕ್ಟಾಗಿ ಓದ್ಕೋಬೇಕು. ನೇತ್ರಾವತಿ ವಿತ್ ಡ್ರಾ ₹4,000 ಕ್ವಾರ್ಟರ್ಲಿ ಅಟ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ಪ್ರತಿ ಕ್ವಾರ್ಟರ್ ಅಂದರೆ ಪ್ರತಿ ಕ್ವಾರ್ಟರಿನ ಮೊದಲನೇ ದಿನದಂದು, ಮೊದಲನೆಯ ಕ್ವಾರ್ಟರ್ನೊಂದು ಏನು ವಿತ್ಡ್ರಾ ಮಾಡ್ಕೊಂಡಿರೋದು ₹4,000 ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಆಯ್ತಲ್ಲ. ಸೊ ಅಂದರೆ 1/4/2018 ₹4,000 ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಆಯ್ತಲ್ಲ. ಸೊ ಇವಾಗ ಮಂತ್ ಎಷ್ಟಾಗುತ್ತೆ? ಇಯರ್ ಎಂಡ್ ಆಗಿರೋದು ಯಾವಾಗ? 31/3/2019. 4ರಿಂದ ಎಣಿಸ್ಕೊಂತ ಬರ್ರಿ, ಎಷ್ಟಾಗುತ್ತೆ? 4ರಿಂದ ಎಣಿಸ್ಕೊಂತ ಬಂದ್ರೆ 4. ಫಸ್ಟ್ 1 ಇಯರಲ್ಲಿ ಎಷ್ಟು ಬರುತ್ತೆ ಅಂತ ಬರ್ಕೊಂಬಿಡಿ. 4, 5, 6, 7, 8, 9, 10, 11, 12, 1, 2, 3 ಇಷ್ಟು 12 ತಿಂಗಳು ಬರ್ತಾವ. ನೀವು ಕೌಂಟ್ ಮಾಡಿದ್ರೆ 12 ತಿಂಗಳು ಇರೋದು. ಆಯ್ತಲ್ಲ. ಸೊ ಇವ 4ನೇ ತಿಂಗಳು ಅಂತಂದರೆ ಇಲ್ಲಿದ್ದ ಬಿಗಿನಿಂಗ್, ಇಲ್ಲಿದ್ದ ಅಂದರೆ 1, 2, 3, 4, 5, 6, 7, 8, 9, 10, 11, 12 ಅಂದರೆ ಎಷ್ಟು ತಿಂಗಳಾದವು? 12 ತಿಂಗಳು ಬಡ್ಡಿಯನ್ನು ಕೊಡ್ಬೇಕು ನಾವು. ಮೊದಲನೆಯ ಕ್ವಾರ್ಟರು ಮೊದಲನೆಯ ದಿನದಂದು ₹4,000 ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಆಯ್ತಲ್ಲ. 12 ತಿಂಗಳು ಬಡ್ಡಿಯನ್ನು ಕೊಡಬೇಕು. ಸೊ ಹಾಗಾದ್ರೆ ಎಷ್ಟಾಯಿತು? 12 × 4 ಮಾಡಬೇಕು. ಎಷ್ಟಾಗುತ್ತೆ? 12 4 48,000 ನೆನಪಿರಲಿ. ಆಯ್ತಲ್ಲ. ಇದು ಮೊದಲನೇ ಕ್ವಾರ್ಟರ್ದು. ಈಗ ನೆಕ್ಸ್ಟ್ ಏನು ಮಾಡಬೇಕು? 2ನೇ ಕ್ವಾರ್ಟರ್ ನೋಡಬೇಕು. ಒಂದು ಕ್ವಾರ್ಟರ್ಗೆ ಎಷ್ಟು ತಿಂಗಳು? 3 ತಿಂಗಳು. ಆಯ್ತಲ್ಲ. ಈಗ ಒಂದು ಕ್ವಾರ್ಟರ್ ಬರೆದ್ವಿ. ಈ ಪ್ರಾಬ್ಲಮ್ಮು ಬಿಗಿನಿಂಗ್ ಕ್ವಾರ್ಟರಲ್ಲಿ ಕೇಳಿರೋದ್ರಿಂದ 1/4ನೇ ಕ್ವಾರ್ಟರ್ ಅಂದರೆ 4ನೇ ತಿಂಗಳಲ್ಲಿ ಬರೆದ್ವಿ. 1ನೇ ತಾರೀಕು ಇಲ್ಲಿ ಬರೆದಿವಿ. 1, 2, 3 3 ಕ್ವಾರ್ಟರ್, 3 ತಿಂಗಳಿಗೆ 1 ಕ್ವಾರ್ಟರ್ ಆಯಿತು. ಈ ನೆಕ್ಸ್ಟ್ ಬರೋಂಥ ತಿಂಗಳು ಯಾವುದು? 7ನೇ ತಿಂಗಳು. ಆಯ್ತಲ್ಲ. ಸೊ 7ನೇ ತಿಂಗಳಲ್ಲಿ ಮೊದಲನೇ ದಿನ ಯಾವುದು? 1ನೇ ತಾರೀಕು. ಸೊ ಹಂಗಾಗಿ 1/7/2018 ನೋಡಿ. ಇಲ್ಲಿದ್ದ ಅಪ್ ಟು ಇಲ್ಲಿ ತನಕ ಇದು 2018. ಇದು 1, 2, 3 ಇದು 2019. 2018 ಡಿಸೆಂಬರ್ ಆಗಿಂದೆ 2019 ಜಾನ್ವರಿ ಬರುತ್ತೆ. ನೆನಪಿರಲಿ. 2018 ಡಿಸೆಂಬರ್ ಆಗಿಂದೆ 2019 ಜಾನ್ವರಿ ಬರುತ್ತೆ. ಫೆಬ್ರವರಿ ಬರುತ್ತೆ. ಮಾರ್ಚ್ ಬರುತ್ತೆ. ಮಾರ್ಚ್ 31ಕ್ಕೆ 2019ಕ್ಕೆ ಇಯರ್ ಕ್ಲೋಸ್ ಆಗುತ್ತೆ. ಆಯ್ತಲ್ಲ. ಸೊ ಇವಾಗ ಈಗ ನೆಕ್ಸ್ಟ್ 1, 4, 5, 6 ಒಂದು ಕ್ವಾರ್ಟರ್ ಮುಗೀತು. 2ನೇ ಕ್ವಾರ್ಟರ್ 7, 8, 9 ಆಯ್ತಲ್ಲ. ಅದರಲ್ಲಿ ಬಿಗಿನಿಂಗ್ ತಿಂಗಳಂದರೆ 7ನೇ ತಿಂಗಳು, ಬಿಗಿನಿಂಗ್ ಡೇ ಅಂದರೆ 1ನೇ ತಾರೀಕು. ಹಂಗಾಗಿ ಸೊ 7, 8, 9ನೇ ಅಂದರೆ 2ನೇ ಕ್ವಾರ್ಟರಲ್ಲಿ 3 ತಿಂಗಳು ಬರ್ತವೆ. ಸೊ ಬಿಗಿನಿಂಗ್ ಡೇ ಅಂದರೆ 1/7/2018. ಸೊ ವಿತ್ಡ್ರಾ ಮಾಡ್ಕೊಂಡಿರೋದು 4,000. ಪ್ರತಿ ಕ್ವಾರ್ಟರಿನ ಮೊದಲನೆಯ ದಿನದಂದು 4,000 ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದಾನೆ. ಈಚ್ ಕ್ವಾರ್ಟರ್, ಈಚ್ ಅಂದರೆ ಪ್ರತಿಯೊಂದು, ಕ್ವಾರ್ಟರ್ ಅಂದರೆ ಪ್ರತಿಯೊಂದು ಕ್ವಾರ್ಟರಿನ ಮೊದಲನೇ ಅಂದರೆ ಬಿಗಿನಿಂಗ್ ಅಂದರೆ ಮೊದಲಿಗೆ ವಿತ್ಡ್ರಾ ಮಾಡ್ಕೊಂಡಿರೋದು 1/7/2018 4,000. ಇವಾಗ 33ನೇ ತಿಂಗಳಿಗೆ ಕೌಂಟ್ ಮಾಡ್ತೀವಿ. ನೆನಪಿರಲಿ. 7ನೇ ತಿಂಗಳಿಂದ ಕನ್ಸಿಡರ್ ಮಾಡಿರಿ ಇಯರ್ ಎಂಡಿಗೆ ಅಂದರೆ 3ನೇ ತಿಂಗಳಿಗೆ. ಸೊ ಹೆಂಗೆ? 7ನೇ ತಿಂಗಳಿದ್ದ ಅಂದರೆ 1, 2, 3, 4, 5, 6, 7, 8, 9 ಅಂದರೆ ಎಷ್ಟು ತಿಂಗಳು ಬಡ್ಡಿಯನ್ನು ಕೊಡಬೇಕಾಗುತ್ತೆ ನಾವು? 9 ತಿಂಗಳು ಬಡ್ಡಿಯನ್ನು ಕೊಡಬೇಕಾಗುತ್ತೆ. ಆಯ್ತಲ್ಲ. ನೆನಪಿರಲಿ. ಸರ್ ಇಲ್ಲ 12 ಬರೆದ್ರಿ, ಇಲ್ಲಿ 9 ಬರೆದ್ರಿ, ರಿಮೈನಿಂಗ್ 11, 10 ಎಲ್ಲೋ ಇತ್ತು ಸರ್ ಅಂತ ಕೇಳ್ತಾರೆ. ಸೊ ಇಲ್ಲಿ ಬಿಗಿನಿಂಗ್ ಕೇಳಿರೋದ್ರಿಂದ ನಾವೇನು ಮಾಡಬೇಕು? ಒಂದು ಕ್ವಾರ್ಟರಿಗೆ 3 ತಿಂಗಳಾಗಿರೋದ್ರಿಂದ ಫಸ್ಟ್ನೇ ಕ್ವಾರ್ಟರಲ್ಲಿ 3 ತಿಂಗಳು ಹೋಗ್ಬಿಡುತ್ತೆ. ಅಂದರೆ 3 ತಿಂಗಳು ಫಸ್ಟ್ ಕ್ವಾರ್ಟರ್ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಕ್ವಾರ್ಟರಲ್ಲಿ ಸೊ ಮತ್ತೆ 3 ತಿಂಗಳು ಅಂದರೆ 3 ತಿಂಗಳು ಫಸ್ಟ್ ಕ್ವಾರ್ಟರಲ್ಲಿ ಹೋಗುತ್ತೆ. ಸೊ ಇಲ್ಲಿ 4, 5, 6ನೇ ತಿಂಗಳು ಹೋಗುತ್ತೆ. ಆಯ್ತಲ್ಲ. 7ನೇ ತಿಂಗಳಿಂದ ವಿತ್ಡ್ರಾ ಮಾಡ್ಕೊಂಡಿರೋದು 4,000 ಆಯ್ತಲ್ಲ. ಸೊ ಹಂಗಾಗಿ 7ನೇ ತಿಂಗಳಿಂದ 3ನೇ ತಿಂಗಳ ತನಕ ಕೌಂಟ್ ಮಾಡಿದರೆ ಎಷ್ಟಾಗುತ್ತೆ? 9 ತಿಂಗಳಾಗುತ್ತೆ. ಬಡ್ಡಿ ಎಷ್ಟು ತಿಂಗಳಿಗೆ ಕೊಡಬೇಕು? 9 ತಿಂಗಳ ಬಡ್ಡಿಯನ್ನು ಕೊಡ್ತೀವಿ. ಆಯ್ತಲ್ಲ. ಸೊ ಇವಾಗ 4,000 × 9 ಮಾಡಿದರೆ ಎಷ್ಟಾಗುತ್ತೆ?
36,000 ಆಗುತ್ತೆ, ನೆನಪಿರಲಿ. ಆಯ್ತಲ್ಲ. ಸೊ ಇದು ಸೆಕೆಂಡ್ ಕ್ವಾರ್ಟರ್ ಬಿಗಿನಿಂಗ್. ನೆಕ್ಸ್ಟ್ ಈ ಥರ್ಡ್ ಕ್ವಾರ್ಟರ್ ಅಂದರೆ ಸೆಕೆಂಡ್ ಕ್ವಾರ್ಟರ್ ಯಾವುದು? 7, 8, 9 ಹೋಯ್ತು. ಇನ್ನು ಥರ್ಡ್ ಕ್ವಾರ್ಟರ್ ಬಿಗಿನಿಂಗ್ ಯಾವುದು? ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 10ನೇ ತಿಂಗಳಿಂದ. 10, 11, 12 ಥರ್ಡ್ ಕ್ವಾರ್ಟರ್ ಇದು. ಆಯ್ತಲ್ಲ. ಸೊ ಈ ಥರ್ಡ್ ಕ್ವಾರ್ಟರಲ್ಲಿ ಫಸ್ಟ್ ತಿಂಗಳು ಯಾವುದು? 10ನೇ ತಿಂಗಳು. ಫಸ್ಟ್ ಡೇ ಯಾವುದು? 1ನೇ ತಾರೀಕು. ಹಂಗಾಗಿ 1/10/2018. ಅರ್ಥ ಆಯ್ತಲ್ಲ. ಸೊ ಇದು ಎಷ್ಟು ವಿತ್ಡ್ರಾ ಮಾಡ್ಕೊಂಡಿರೋದು? 4,000. ಪ್ರತಿ ಕ್ವಾರ್ಟರಿಗೂ 4,000 ಅಂತಲೇ ಬರೆಯೋದು. ಯಾಕೆ ಅಂತಂದರೆ ಇಲ್ಲಿ ಈಚ್ ಕ್ವಾರ್ಟರ್ ಅಂತ ಹೇಳಿದಾನೆ. ಪ್ರತಿ ತಿಂಗಳು ಮೊದಲನೇ ಕ್ವಾರ್ಟರ್ ಅಂದರೆ ಮೊದಲಿಗೆ ಪ್ರತಿ ಕ್ವಾರ್ಟರಿನ ಮೊದಲನೆಗೆ 4,000 ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಆಯ್ತಲ್ಲ. ಸೊ 10ನೇ ತಿಂಗಳಲ್ಲಿ 1ನೇ ತಾರೀಕಲ್ಲಿ 4,000 ರೂಪಾಯಿಯನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಹಾಗಾದರೆ 10ನೇ ತಿಂಗಳಿಂದ 3ನೇ ತಿಂಗಳಿಗೆ ಎಷ್ಟು ತಿಂಗಳಾಗುತ್ತೆ ಅಂತ ಕೌಂಟ್ ಮಾಡಬೇಕು. 10, 11, 12 ಅಂದರೆ 1, 2, 3, 4, 5, 6 ಅಂದರೆ ಬಡ್ಡಿ ಎಷ್ಟು ತಿಂಗಳು ಕೊಡಬೇಕಾಯ್ತು? 6 ತಿಂಗಳು ಬಡ್ಡಿಯನ್ನು ಕೊಡಬೇಕಾಯ್ತು. 6 ತಿಂಗಳು ಬರೆದ್ವಿ, ನೆನಪಿರಲಿ. ಆಯ್ತಲ್ಲ. ಸೊ ಇವಾಗ ಅಮೌಂಟ್ ಇಂಟು ಮಂತ್ ಮಲ್ಟಿಪಲ್ ಮಾಡ್ತೀವಿ. 4,000 ಇಂಟು 6 ಮಾಡಿದರೆ 24,000 ಬಂತು. ಆಯ್ತಲ್ಲ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ 10, 11, 12 ಥರ್ಡ್ ಕ್ವಾರ್ಟರ್ ಆಯಿತು. ಈಗ ನೆಕ್ಸ್ಟ್ ಉಳಿದಿರೋಂಥದ್ದು ಫೋರ್ತ್ ಕ್ವಾರ್ಟರ್, ಲಾಸ್ಟ್ ಕ್ವಾರ್ಟರ್ ಇದು. ಆಯ್ತಲ್ಲ. ಸೊ ಇವಾಗ 1, 2, 3 ಉಳಿತು. ಸೊ ಇದರಲ್ಲಿ ಫಸ್ಟ್ ತಿಂಗಳು ಯಾವ್ದು ಬರುತ್ತೆ? 1ನೇ ತಿಂಗಳು ಬರುತ್ತೆ. ಫಸ್ಟ್ ಡೇ ಯಾವ್ದು ಬರುತ್ತೆ? 1. ಸೊ ಹಂಗಾಗಿ 1, 2018 ಬರೋಲ್ಲ ಇಲ್ಲಿ. 2018 ಡಿಸೆಂಬರ್ ಆಗಿಂದ ಯಾವ್ದು ಬರುತ್ತೆ? ಜಾನ್ವರಿ ಬರುತ್ತೆ, 2019. ಆಯ್ತಲ್ಲ. ಹಂಗಾಗಿ 1/1/2019. ಸೊ ಎಷ್ಟು ವಿತ್ಡ್ರಾ ಮಾಡ್ಕೊಂಡಿರೋದು? 4,000 ರೂಪಾಯಿಯನ್ನು ವಿತ್ಡ್ರಾ ಮಾಡ್ಕೊಂಡಿರೋದು. ಸೊ ಇವಾಗ 3ನೇ ತಿಂಗಳು ತನಕ ಕನ್ಸಿಡರ್ ಮಾಡಬೇಕು. ಬಡ್ಡಿ ಎಷ್ಟು ತಿಂಗಳು ಕೊಡಬೇಕಂತ? 1, 2, 3 ಅಂದರೆ ಎಷ್ಟು ತಿಂಗಳು ಬಡ್ಡಿ ಕೊಡಬೇಕಾಯ್ತು? 3 ತಿಂಗಳ ಬಡ್ಡಿಯನ್ನು ಮಾತ್ರ ಕೊಡಬೇಕಾಯ್ತು. ಆಯ್ತಲ್ಲ. ಸೊ ಇವಾಗ ನಾವು ಮಲ್ಟಿಪಲ್ ಮಾಡ್ತೀವಿ. 4,000 ಇಂಟು 3 ಮಾಡಿದರೆ ಎಷ್ಟಾಯಿತು? 12,000 ಆಯಿತು. ಸೊ ಇಷ್ಟಿದೆ. ಇವಾಗ ಫೋರ್ತ್ ಕ್ವಾರ್ಟರ್ ಆಯಿತು. ಸೊ ಒನ್ ಇಯರಿಗೆ ಎಷ್ಟು ಕ್ವಾರ್ಟರು? 4 ಕ್ವಾರ್ಟರು. ಇದು ಪ್ರಾಬ್ಲಮ್ ಕೇಳಿರೋದು ಬಿಗಿನಿಂಗ್ ಕ್ವಾರ್ಟರ್ ಮೇಲೆ. ಸೊ 1, 4, 1, 7, 1, 10, 1, 1 ಇದು ಬಿಗಿನಿಂಗ್ ಕ್ವಾರ್ಟರ್ ಡೇಟ್. ಆಯ್ತಲ್ಲ. ಪ್ರತಿ ಕ್ವಾರ್ಟರು ಮೊದಲನೇ ದಿನದಂದು ಏನು ಮಾಡಿದ್ದಾರೆ? 4,000 ರೂಪಾಯಿ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಪ್ರತಿ ತಿಂಗಳು 4,000 ರೂಪಾಯಿ ಕಾನ್ಸ್ಟೆಂಟ್. ಅಮೌಂಟ್ ಈಸ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಮಂತು 12, 9, 6, 3. ಸೊ ಇದನ್ನ ನಾವು ಮಲ್ಟಿಪಲ್ ಮಾಡಿದ ಪ್ರಾಡಕ್ಟ್ ಸಿಗುತ್ತೆ. ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ ಟೋಟಲ್ ಪ್ರಾಡಕ್ಟ್ ಕಂಡುಹಿಡಿತೀವಿ. ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟಾಗುತ್ತೆ ಅಂತ ನೋಡಬೇಕಾಗುತ್ತೆ. ಸೊ ಇವಾಗ 3 ಡಿಜಿಟನ್ನು ಕರೆಕ್ಟಾಗಿ 1 by 1 ಬರ್ಕೋಬೇಕು. ಲೆಕ್ಕ ಮಾಡಬೇಕಾದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ 2, 4, 6, 6, 6, 12, 12, 8, 20, 20ಕ್ಕೆ 0, 10ಕ್ಕೆ 2, 2, 1, 3, 3, 2, 5, 5, 3, 8, 8, 4, 12 ಎಷ್ಟಾಯಿತು? 1,20,000 ಪ್ರಾಡಕ್ಟ್ ಆಯಿತು. ಆಯ್ತಲ್ಲ. ಇದನ್ನೇನಂತ ಕರಿತೀವಿ? ಟೋಟಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಟೋಟಲ್ ಪ್ರಾಡಕ್ಟ್ ಇದು. ಸೊ ಇವಾಗ ನಾವೇನು ಮಾಡ್ತೀವಿ? ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಫಾರ್ಮುಲಾ ಏನಿರೋದು? ಇಂಟ್ರೆಸ್ಟ್. ಫಾರ್ಮುಲಾಗೆ ಒಂದು ಮಾರ್ಕ್ಸ್ ಇರುತ್ತೆ, ಕಂಪಲ್ಸರಿ ಬರಲೇಬೇಕಾಗಿರುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು, ಸೊ ಏನು? ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಸೊ ಇದು ಫಾರ್ಮುಲಾ ಇದು. ಸೊ ಫಾರ್ಮುಲಾಗೆ ಒಂದು ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಈಗ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ? 1,20,000 ಇದೆ. ಆಯ್ತಲ್ಲ. ಇಂಟು ರೇಟ್ ಎಷ್ಟಿದೆ? ಪ್ರಾಬ್ಲಮಲ್ಲಿ ರೇಟ್ ಹೇಳಿದ್ದಾನೆ 9% ಹೇಳಿದ್ದಾನೆ. ಸೊ ಇವಾಗ ಏನು ಮಾಡ್ತೀವಿ? 9/100 ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ 1/12 ಇಷ್ಟು ಬರೀತೀವಿ. ಇವಾಗ ನಾವು ಇದನ್ನ ಕ್ಲೀನಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇವೆರಡು 0 ಓದು. 3 3 9 ಆಯಿತು. 3 4 12 ಆಯಿತು. 4 1 4 3
ಇನ್ನೆಷ್ಟು ಉಳಿತು 300 ಉಳಿತು 300 ಇಂಟು 3 ಮಾಡಿದರೆ ಎಷ್ಟಾಯಿತು 900 ಅರ್ಥಾಯ್ತಲ್ಲ ಆನ್ಸರು 900 ಇದನ್ನ ನಾವೇನಂತ ಬರ್ತೀವಿ ಲಾಸ್ಟಿಗೆ ಇಂಟ್ರೆಸ್ಟ್ ಆನ್ ಯಾರ್ದಿದೆ ಇಂಟ್ರೆಸ್ಟ್ ಬಡ್ಡಿ ಯಾರು ಕೊಡಬೇಕು ಇಲ್ಲಿ ಯಾರು ವಿತ್ಡ್ರಾ ಮಾಡ್ಕೊಂಡಿರೋದು ಯಾರು ನೇತ್ರಾವತಿ ವಿತ್ಡ್ರಾ ಅಂದರೆ ನೇತ್ರಾವತಿ ಬಡ್ಡಿ ಕೊಡಬೇಕು ಇಂಟ್ರೆಸ್ಟ್ ಆನ್ ನೇತ್ರಾವತಿ ಡ್ರಾಯಿಂಗ್ಸ್ ಆಫ್ ರುಪೀಸ್ 900 ಅರ್ಥಾಯ್ತಲ್ಲ ಸೊ ಅಂದರೆ ನೇತ್ರಾವತಿ ಅವರು 4 ಕ್ವಾರ್ಟರಿಂದ ಸೇರಿ ಕೊಡಬೇಕಾಗಿರೋಂಥ ಅಮೌಂಟು 900 ರೂಪಾಯಿ ಸೊ ಇಲ್ಲಿ ಪ್ರಾಬ್ಲಮ್ ನೆನ್ಪಿಟ್ಕೊಳ್ಳಿ ಇದು 6 ಮಾರ್ಕ್ಸಿಗೆ ಕೇಳೋಂಥ ಪ್ರಾಬ್ಲಮ್ಮು ಸೊ ಈ 6 ಮಾರ್ಕ್ಸಲ್ಲಿ ಈ ಟೇಬಲ್ಲು 4 ಮಾರ್ಕ್ಸಿಗೆ ಕೇಳ್ತಾರೆ ಸೊ ಫಾರ್ಮುಲಾ 1 ಮಾರ್ಕ್ಸಿಗೆ ಕೇಳ್ತಾರೆ ಸೊ ಕೆಳಗಡೆ ಇದು ಫಾರ್ಮುಲಾ ಅಪ್ಲೈ ಮಾಡಿರೋದಕ್ಕೆ 1 ಮಾರ್ಕ್ಸಿಗೆ ಕೇಳ್ತಾರೆ ಟೋಟಲ್ ಎಷ್ಟಾಯಿತು 6 ಮಾರ್ಕ್ಸ್ ಆಯಿತು ನೆನ್ಪಿಟ್ಕೊಳ್ಳಿ 6 ಮಾರ್ಕ್ಸಿಗೆ ಕೇಳೋಂಥ ಪ್ರಾಬ್ಲಮ್ಮು ಇದು ಕ್ವಾರ್ಟರಲ್ಲಿ ಕೇಳ್ತಾರೆ ಈ ರೀತಿಯಾಗಿ ಕೇಳೋಂಥ ಚಾನ್ಸಸ್ ಇರುತ್ತೆ ಅರ್ಥ ಆಯ್ತಲ್ಲ ಈ ಪ್ರಾಬ್ಲಮ್ ಇರೋದು ಡಿಪೆಂಡ್ ಅಪಾನ್ ಬಿಗಿನಿಂಗ್ ಆಫ್ ಕ್ವಾರ್ಟರ್ ಅಂದರೆ ಕ್ವಾರ್ಟರ್ ಬಿಗಿನಿಂಗಲ್ಲಿ ಕೇಳಿದ್ದಾರೆ ಸೊ ನೆಕ್ಸ್ಟ್ ಕೇಳ್ತಾರೆ ಎಂಡಿಂಗ್ ಕ್ವಾರ್ಟರಿಂದು ಅಂತಂದು ಅರ್ಥ ಆಯ್ತಲ್ಲ ಸೊ ಇದು ಬಿಗಿನಿಂಗ್ ಕ್ವಾರ್ಟರಲ್ಲಿ 6 ಮಾರ್ಕ್ಸಿಗೆ ಕೇಳಿರೋಂತಹ ಪ್ರಾಬ್ಲಮ್ ಇದು ಸೊ ಇಲ್ಲಿ ಫಾರ್ಮುಲಾನ ಕ್ಲೀನಾಗಿ ಬರೆದು ಅದಕ್ಕೆ ಅಪ್ಲೈ ಮಾಡಿ ಲಾಸ್ಟಿಗೆ ಇಂಟ್ರೆಸ್ಟ್ ಆನ್ ನೇತ್ರಾವತಿ ಡ್ರಾಯಿಂಗ್ಸ್ ಆಫ್ ರುಪೀಸ್ 900 ಅಂತ ಬರಿತೀವಿ ಅರ್ಥ ಆಯ್ತಲ್ಲ ಸೊ ಇದು ಇಷ್ಟು 6 ಮಾರ್ಕ್ಸಿಗೆ ಕೇಳುವಂತಹ ಪ್ರಾಬ್ಲಮ್ಮು